ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಆಗಿದೆ. ಗಾಳಿ ಮಳೆಗೆ ಮನೆಯ ಮೇಲೇನೆ ಬೃಹತ್ ಮರವೊಂದು ಬಿದ್ದಿದೆ. ಮರ ಬಿದ್ದು ಮನೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಜಖಮ್ಮಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದೃಷ್ಟವಶಾತ್ ಯಾರ ಪ್ರಾಣಹಾನಿ ಕೂಡ ಆಗಿಲ್ಲ. ಇಲ್ಲಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದಲ್ಲಿ ಘಟನೆ ಆಗಿದೆ. ಮೂಡಿಗೆರೆಯಲ್ಲಂತೂ ವಿಪರೀತವಾಗಿ ಅಧ್ವಾನಗಳಾಗ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಇಡೀ ಕಂಪ್ಲೀಟ್ ಆಗಿ ಮೊದಲೇ ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂತ ಅನ್ಸುತ್ತೆ, ಹಳೆ ಕಟ್ಟಡ ಅಂತ ಅನ್ಸುತ್ತೆ. ಸೊ ಆ ಮನೆ ಮೇಲೇನೆ ಮರ ಬಿದ್ದಿದೆ. ಸೊ ಮೇಲ್ಛಾವಣಿಯಿಂದ ಹಿಡಿದು ಬಹುತೇಕ ಮನೆಯ ಭಾಗ ಹಾನಿಗೆ ಒಳಗಾಗಿದೆ. ಮನೆ ಇತ್ತು ಅಂತಾನೆ ಅನ್ನಿಸ್ತಿಲ್ಲ. ಹಳೆ ಕಟ್ಟಡ ಇದು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ಭಾಗದ ಜನ. ಸ್ವಲ್ಪ ಶಿಥಿಲಾವಸ್ಥೆಗೆ ಮನೆ ಬರ್ತಿದೆ, ಹಳೇದಾಗ್ತಿದೆ ಎಂದಾಗಲೇ ಎಚ್ಚೆತ್ಕೋಬೇಕು. ಗುಡ್ಡ ಕುಸಿತವಾಗ್ಬೋದು, ಮರಗಳು ಮನೆ ಮೇಲೆ ಬೀಳ್ಬೋದು, ಅಥವಾ ಗೋಡೆಗಳೇ ವಸ್ತಿಯಾಗಿ ಗೋಡೆಗಳೇ ಕುಸಿತವಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು ಆ ಭಾಗದ ಜನ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮನೆ ಮುಂಭಾಗವನ್ನು ನೀವು ನೋಡ್ತಾ ಇದ್ದೀರಾ. ಸೊ ವಾಸ ಮಾಡ್ತಾ ಇದ್ರು ಜನ. ಸೊ ಹಿಂಭಾಗದಲ್ಲಿ ಆ ಮೇಲ್ಛಾವಣಿಗೆಲ್ಲ ಹಾನಿ ಆಗಿದೆ. ಮತ್ತು ಆ ಟೈಮಲ್ಲಿ ಮರ ಬಿದ್ದಾಗ ಅಲ್ಲಿ ಯಾರೂ ಕೂಡ ಕರೆಕ್ಟಾಗಿ ಮರ ಬೀಳೋ ಪೊಸಿಷನಲ್ಲಿ ಇರಲಿಲ್ಲ. ಹೀಗಾಗಿ ಪ್ರಾಣ ಉಳಿದಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರೆಲ್ಲ ಬಚಾವಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಎಷ್ಟು ಜನ ವಾಸ ಮಾಡ್ತಾ ಇದ್ರು ಈ ಮನೆಯಲ್ಲಿ? ಎಲ್ಲಿದು? ಹಾಸನದ ಯಾವ ಭಾಗದಲ್ಲಿ, ಸಕಲೇಶಪುರದ ಯಾವ ಭಾಗದಲ್ಲಿ ಆಗಿರೋದಿದು? ಮಮತಾ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಹಾಗಾಗಿ ನಿನ್ನೆ ರಾತ್ರಿನೂ ಕೂಡ ಕಳಸಾ ಮತ್ತೆ ಮೂಡಿಗೆರೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ಮಳೆ ಸುರಿದಿರುವಂತದ್ದು. ಹಾಗಾಗಿ ಕಳಸಾ ತಾಲೂಕಿನ ಬಾಳೂರು ಸಮೀಪದ ಒಂದು ಕಾಫಿ ಎಸ್ಟೇಟ್ ನಲ್ಲಿ ಇದ್ದಂತ ಒಂದು ಅಂದ್ರೆ ಲೈನ್ ಮನೆಗಳು, ಕಾಫಿ ಎಸ್ಟೇಟ್ ಅಲ್ಲಿ ಕೂಲಿ ಕಾರ್ಮಿಕರಿಗೋಸ್ಕರನೇ ಎಸ್ಟೇಟ್ ಮಾಲೀಕರು ಲೈನ್ ಆಗಿ ಮನೆ ಕಟ್ಕೊಟ್ಟಿರುವಂತದ್ದು. ಆ ಒಂದು ಮನೆ ಮೇಲೆ ಬೃಹತ್ ಮರ ಬಿದ್ದಿರೋದ್ರಿಂದ ಮನೆ ಸಂಪೂರ್ಣವಾಗಿ ಜಖಮಾಗಿರುವಂತದ್ದು. ನಾವು ನೋಡ್ಬೋದು ವಿಜುವಲ್ಸ್ ಅಲ್ಲೂ ಕೂಡ ಆ ಮನೆಯಲ್ಲಿದ್ದಂತ ಪ್ರತಿಯೊಂದು ವಸ್ತುಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಅಂದ್ರೆ ಮನೆಯಲ್ಲಿ 3 ಜನ, ಗಂಡ ಹೆಂಡತಿ ಮತ್ತೆ ಒಂದು ಮಗು ವಾಸ ಇದ್ದಂಥದ್ದು. ಅದೇ ಆ ಮನೆಯ ಬಹುತೇಕ ಭಾಗ ಜಖಮಾಗಿರೋದ್ರಿಂದ ಒಂದು ರೂಮ್ ನಲ್ಲಿ ಮಲಗಿದ್ದಂಥವ್ರು ಅಂದ್ರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಎಲ್ಲರನ್ನೂ ಕೂಡ ಮಧ್ಯರಾತ್ರಿನೇ ಸ್ಥಳೀಯರು ಒಂದು ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡ್ಬಂದು ದಾಖಲು ಮಾಡಿರುವಂತದ್ದು. ಆದ್ರೆ ಆ ಮನೆ ಮೇಲೆ ಮರ ಬಿದ್ದು ಕೂಲಿ ಕಾರ್ಮಿಕರಿಗೆ ಅನಾಹುತ ಆದ್ರೂ ಕೂಡ ಎಸ್ಟೇಟ್ ಮಾಲೀಕರು ಈವರೆಗೂ ಕೂಡ ಸ್ಥಳಕ್ಕೆ ಪರಿಶೀಲನೆ ಮಾಡಿಲ್ಲ, ಮತ್ತೆ ಅವರಿಗೆ ಒಂದು ಸಾಂತ್ವನ ಇರಲಿಲ್ಲ, ಅವರ ಯೋಗಕ್ಷೇಮ ವಿಚಾರಿಸಿಲ್ಲ ಅಂತ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಕೂಡ ಎಸ್ಟೇಟ್ ಮಾಲೀಕರ ವಿರುದ್ಧ ಅಸಮಾಧಾನ ಹೊರಹಾಕ್ತಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮಮತಾ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ. ಒಟ್ಟಾರೆ ಅನಾಹುತಗಳ ಮೇಲೆ ಅನಾಹುತ ಆಗ್ತಾ ಇದೆ. ಪ್ರಮುಖವಾಗಿ 5 ಜಿಲ್ಲೆಗಳು ವಿಪರೀತ ಮಳೆ ಪೀಡಿತವಾಗಿದೆ. ಕರಾವಳಿ ಜಿಲ್ಲೆಗಳು ಮತ್ತು ಮಲೆನಾಡು ಭಾಗ.